ಇನ್ನು ಸಿದ್ದರಾಮಯ್ಯನವರ ಪರವಾಗಿ ಮತ್ತೆ ಸಚಿವ ಜಮೀರ್ ಅಹಮದ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. 5 ವರ್ಷವೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಹೇಳಿ. ಅದರಲ್ಲಿ ಸ್ವಾಮಿ ಕಾರ್ಯನೂ ಇದೆ, ಸ್ವಕಾರ್ಯನೂ ಇದೆ ಅಲ್ವಾ ಜಮೀರ್ ಅಹಮದ್ ಖಾನ್ ಅವರೇ? ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸಚಿವ ಜಮೀರ್ ಹೇಳ್ತಾ ಇದ್ದಾರೆ. ಸಿಎಂ ಕುರ್ಚಿ ಈಗ ಖಾಲಿ ಇಲ್ಲ, ಅದು ಖಾಲಿ ಆದರೆ ನಿಮ್ಮ ಕುರ್ಚಿ ಖಾಲಿ ಆಗುತ್ತೆ ಅಲ್ವಾ? ಅದೇ ಸಮಸ್ಯೆ ನಿಮಗೆ. ಸಿಎಂ ಬದಲಾವಣೆ ಪ್ರಶ್ನೆ ಉದ್ಭವಿಸಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯನವರ ಪರ. ಮತ್ತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬ್ಯಾಟಿಂಗ್ ಅನ್ನ ಮಾಡಿದರೆ ಮಾಡಲೇಬೇಕು, ಮಾಡದೇ ಇದ್ರೆ ಇನ್ನೊಬ್ಬರಿಗೆ ಅವಕಾಶ ಸಿಗುತ್ತೆ. कोई कंफ्यूजन नहीं है, कोई कंफ्यूजन नहीं है। सिद्धरामैया जी को ही सीएम बन के रहना चाहिए क्योंकि वो आइंदा के लीडर है। कॉल हाई कमांड कॉल लेना चाहिए, हाई कमांड इसका कॉल लेंगे, जल्द से जल्द इसका कॉल लेंगे। मतलब डीके शिव कुमार के जो लॉयलिस्ट है वो बोल रहे कि 2.5 इयर्स के लिए उनको बनाना चाहिए। ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಹೌದು ಕರೆದು ಮಾತನಾಡುವಂತಹ ಅನಿವಾರ್ಯತೆ ಇದೆ, ಕರೆದು ಮಾತನಾಡ್ತೇವೆ. ಅದೇಮ್ಮ ಅವ್ರು ಹೇಳಿದಾರೆ, ಅವರು ಎಐಸಿಸಿ ಅಧ್ಯಕ್ಷ ಆಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕರು, ಎಐಸಿಸಿ ಅಧ್ಯಕ್ಷ ಆಗಿದ್ದಾರೆ. ಅವರು ಹೇಳಿರೋದು ನಾನು ಗಮನಿಸಿದ್ದೀನಿ. ನಾನು ಅವ್ರು ಕರೆದು ಮಾತಾಡ್ತೀನಿ ಅಂತ ಹೇಳಿದ್ರೆ ಕರೆದು ಮಾತಾಡ್ತಾರೆ. ಇದೇ ಸ್ಪಷ್ಟತೆಯನ್ನ ಹಿಂದೆಯೂ ಕೂಡ ನಾಯಕರು ಕೇಳಿದ್ರು, ತಡವಾಯ್ತು ಅಂತ ಅನ್ನಿಸ್ತಿಲ್ಲ. ಇಷ್ಟೆಲ್ಲ ರಂಪ ಆದ್ಮೇಲೆ ಅವರನ್ನ ಕರೆದು ಮಾತನಾಡ್ತಾರೆ. ಶೀಘ್ರದಲ್ಲೇ ಹೈಕಮಾಂಡ್ ಕರೀತಾರಂತ ಭಾವಿಸ್ತೀನಿ. ಏನಿಲ್ಲ, ನಮ್ಮ ನಾಯಕರು ಅವರು ಅಧ್ಯಕ್ಷ ಇದ್ದಾರೆ. ಕೆಪಿ ಇಲ್ಲ ಒಂದು ನಿಮಿಷ, ಅವರು ಕೆಪಿಸಿಸಿ ಅಧ್ಯಕ್ಷ ಇದ್ದಾರೆ, ನಮ್ಮ ನಾಯಕರಿದ್ದಾರೆ. ಅವ್ರಿಗೆ ಒಂದಿಲ್ಲ, ತಿಂಗಳಲ್ಲಿ 10 ಸತಿ ಭೇಟಿ ಮಾಡ್ತೀನಿ. ಒಂದ್ಸತಿ ಭೇಟಿ ಮಾಡಿದಕ್ಕೆ ಮಾಧ್ಯಮದವರು ಸುದ್ದಿ ಮಾಡಿಬಿಟ್ರೆ ನಾನೇನು ಮಾಡೋಕ್ಕಾಗ್ತದೆ? ಇಲ್ಲ, ನೀವು ಅದಕ್ಕೆ ಹೇಳ್ತಾ ಇರೋದು. ಈಗ ನಿಮ್ಗೆ ಇವತ್ತು ಕಾಣ್ತಾ ಇದ್ದೀವಿ ನಾವು 16 ಬಾರಿ ನಾನು ತಿಂಗಳಲ್ಲಿ ಕನಿಷ್ಠ 10 ಸತಿ ಅವ್ರನ್ನ ಭೇಟಿ ಮಾಡ್ತೀನಿ. ಕೇಳ್ರಿ, ಅದು ಶಿವಕುಮಾರ್ ಅವ್ರು ಹೇಳಿದಾರ. ಆ ವಿಚಾರ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಗೊತ್ತಿದೆ, ವೇಣುಗೋಪಾಲ್ ಸರ್ ಗೊತ್ತಿದೆ, ಸುರ್ಜೇವಾಲ್ ಗೊತ್ತಿದೆ, ಮುಖ್ಯಮಂತ್ರಿ ಗೊತ್ತಿದೆ. ಆ ಪ್ರಶ್ನೆ ನನ್ ಕೇಳಿದ್ರೆ ನೀವು ನಾನೇನು ಹೇಳಿ ಅದಕ್ಕೆ? ಅಲ್ಲ, ಈಗ ಸಿದ್ದರಾಮಯ್ಯ ಮುಂದುವರಿಬೇಕಂತ ಡಿಕೆ ಶಿವಕುಮಾರ್. ಈಗ ನಾನು ಹೇಳ್ತಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಅವತ್ತಿಂದ ಒಂದೇ ಮಾತು ನಂದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅವ್ರು 28ವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರಂತ ಭಾಳ ಸತಿ ನಾನು ಹೇಳಿದ್ದೀನಿ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಅದಕ್ಕೆಲ್ಲ ನಾವು ಬದ್ಧ. ಅವ್ರಿಗೆ ಗೆರೆ ಹಾಕಿದ್ದು ನಾವು ಗೆರೆ ಟಟ್ಟಲ್ಲ. ನಾಯಕತ್ವ ಬದಲಾವಣೆ ಅಂದ್ರೂ ಕೂಡ ಜಮೀರ್ ಅವರು ಹೈಕಮಾಂಡ್ ಕೇಳ್ರಿ, ಈಗ ನಾವೆಲ್ಲ ಒಂದು ನಿಮಿಷ, ನಾವು ಹೈಕಮಾಂಡ್. ನಾನು ಹೇಳ್ತೀನಿಲ್ಲ, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಂಗಿರುವಂಥ ಪ್ರಶ್ನೆಗಳು, ನಾಳೆ ಬದಲಾವಣೆ ಆದ ನಂತರ ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟಿಂಗ್ ಅನ್ನು ಬೀಸ್ತಾ ಇದ್ದಾರೆ ಇವರೆಲ್ಲ. ಇವರು ಏನೇನು ಕತೆ, ಇವರ ರಾಜಕೀಯ ಅನ್ನುವಂಥದ್ದು ನನಗೆ ಕಾಡುವಂಥ ಪ್ರಶ್ನೆ. ಇರಲಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು, ನಾವೇನು ಮಾಡೋಣ. ಎಲ್ಲದಕ್ಕೂ ಸಮಯ ಸಂದರ್ಭ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸಮಯವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತಾ, ಸಂದರ್ಭವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತಾ ಗೊತ್ತಿಲ್ಲಪ್ಪ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆದ್ರೆ ಸುಸೂತ್ರವಾಗಿ ತೀರ್ಮಾನ ಆಗುತ್ತೆ ಅಂತಿದ್ದಾರೆ. ಬಟ್ ಅವ್ರು ಕರೀತಾ ಇಲ್ಲ. ಸ್ವಾಮೀಜಿಗಳು ಅಭಿಪ್ರಾಯ ಹೇಳೋದ್ರಲ್ಲಿ ತಪ್ಪಿಲ್ಲ, 100% ತಪ್ಪೇ ಇಲ್ಲ. ಅದರಲ್ಲಿ ಪಕ್ಷದ ತೀರ್ಮಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಏನಿಲ್ಲಪ್ಪ, ಎಲ್ಲದಕ್ಕೂ ಸಮಯ ಸಂದರ್ಭ ಬಂದಾಗಲೇ ತಾನೇ ಎಲ್ಲ ಆಗುವಂಥದ್ದು. ಅದಕ್ಕೋಸ್ಕರ ಈಗ ಅವರು ಆ ಸನ್ನಿವೇಶ ಸುಮ್ಮನೆ ಕರೆದ್ರೆ ಆಗುತ್ತಾ? ಹೇಳೋರು ಆಯ್ತು, ಹೇಳೋರು ಹೇಳ್ತಾರೆ, ಅದೆಲ್ಲ ಇರ್ತದೆ. ಈಗ ಅವರು ಖರ್ಗೆ ಸಾಹೇಬರು ನಮ್ಮ ರಾಜ್ಯದವ್ರೆ, ಅವ್ರಿಗೆಲ್ಲ ವಿಷಯ ಗೊತ್ತೇ ಇದೆ. ಅದರಿಂದ ಕರೆದಿ ಒಂದು ಸುಸೂತ್ರವಾಗಿ ತೀರ್ಮಾನ ಆಗುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ. MLA-ಗಳಿಗೆ ಒಂದು ಗೊಂದಲ ಇತ್ತು ಸರ್, ಇದೇನು ಒಪ್ಪಂದ ಆಗಿದೆಯಾ ಇಲ್ವಾ ಅಂತ. ಈಗ ಡಿಕೆ ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ, ಏನಂತ? ಹೌದು, 5 ಜನರ ನಡುವೆ ಮಾತುಕತೆ ಆಗಿದೆ ಅಂತ. ನನಗೆ ಅದೆಲ್ಲ ಗೊತ್ತಿಲ್ಲ, ಯಾಕಂದ್ರೆ ಅದೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಇರುವಂಥದ್ದು. ಅವ್ರಿಗೆ ಅವರೇ ಕರ್ಸ್ಕೊಂಡಿರೋದ್ರಿಂದ ಅಲ್ಲೇ ಎಲ್ಲ ತೀರ್ಮಾನ ಆಗ್ತದೆ. ಈ ನಡುವೆ ಸ್ವಾಮೀಜಿಗಳು ಎಂಟ್ರಿ ಆಗಿದ್ದಾರೆ ಸರ್. ಒಕ್ಕಲಿಗ ಸ್ವಾಮೀಜಿ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು, ಅದು ಅವರವರ ಅಭಿಪ್ರಾಯಗಳು, ಅವ್ರು ಏನಾದರೂ ಹೇಳ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಇದು ಆಂತರಿಕ ವಿಚಾರ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂಥ ಎಲ್ಲ ಬೆಳವಣಿಗೆಗಳು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ? ಒಬ್ಬೊಬ್ಬರ ನಾಯಕರುಗಳು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಎಲ್ಲೋ ಒಂದು ಕಡೆಗೆ ಕೊನೆಯ ಹಂತಕ್ಕೆ ಬಂದು ತಲುಪ್ತಾ ಇರೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ. ಅರುಣ್, ಏನೇ ಆಗಲಿ ಡಿಸೆಂಬರ್ 5ರ ಒಳಗಡೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ ಇರಾದೆಯಾಗಿದೆ. ಈ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆಂದರೆ 8ನೇ ತಾರೀಕಿನಿಂದ ಆ ಒಂದು ವಿಧಾನಸಭೆ ಅಧಿವೇಶನ ಇದೆ. ಆ ಗೊಂದಲದ ನಡುವೆ ಕೂಡ ಅಧಿವೇಶನಕ್ಕೆ ಹೋಗೋದು ಸರಿಯಲ್ಲ.
ಹಾಗಾಗಿ ಇನ್ನು 3-4 ದಿನಗಳಲ್ಲೇ ಕಾಂಗ್ರೆಸ್ನ ಹೈಕಮಾಂಡ್ ಕ್ಲಾರಿಟಿ ಕೊಡುವಂಥ ಸಾಧ್ಯತೆ ಇದೆ. ಇವತ್ತು ಡೆಲ್ಲಿಯಲ್ಲಿ ಮಹತ್ವದ ಸಭೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಜೊತೆಗೆ ನಾಳೆ ಅಥವಾ ನಾಡಿದ್ದು ಅಂದರೆ ಬಹುತೇಕ 29ರ ನಂತರ ಆ ಒಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರನ್ನು ಕೂಡ ಡೆಲ್ಲಿಗೆ ಕರೆಸಿ ಒಂದು ಸಂಧಾನ ಸೂತ್ರವನ್ನು ಕೂಡ ಎಳೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಡಿಸೆಂಬರ್ 1ರ ಒಳಗಾಗಿ ಹೈಕಮಾಂಡ್ ತನ್ನ ತೀರ್ಮಾನವನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಅದನ್ನು ಕಾಂಗ್ರೆಸ್ನ ಶಾಸಕರುಗಳು, ಮುಖಂಡರುಗಳು ಜೊತೆಗೆ ಕಾರ್ಯಕರ್ತರಿಗೆ ಯಾವ ರೀತಿ ಕನ್ವೆ ಮಾಡ್ತಾರೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಕುತೂಹಲ ಇರತಕ್ಕಂಥದ್ದು. ಅಂದರೆ ಎಲ್ಲ ಒಂದು ಕಡೆ ತಕ್ಷಣಕ್ಕೆ ಆ ಒಂದು ಫಾರ್ಮುಲಾವನ್ನು ಸಿದ್ಧಪಡಿಸಿ ಇಂದು ಕಟ್ ಆಫ್ ಡೇಟಿಂದ ಈ ರೀತಿ ಆಗುತ್ತೆ ಕಾಂಗ್ರೆಸ್ನೊಳಗಡೆ ಅಂತ ಏನಾದರೂ ಹೇಳ್ತಾರೋ, ಅಥವಾ ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ಅನುಸರಿಸ್ಕೊಂಡು ಹೋಗಿ ಆಮೇಲೆ ನೋಡೋಣ ಅಂತ ಹೇಳ್ತಾರೋ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಆದರೆ ಭಾಳಷ್ಟು ಶಾಸಕರು ಮತ್ತು ಕೆಲ ಸಚಿವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಒಂದು ರೀತಿಯಲ್ಲಿ ಸದೃಢವಾಗಿದೆ, ಎಲ್ಲ ರೀತಿಯಲ್ಲೂ ಕೂಡ ಸುಸೂತ್ರವಾಗಿ ಎಲ್ಲವನ್ನು ಕೂಡ ಬಗೆಹರಿಸುತ್ತೆ ಅಂತ. ಜೊತೆಗೆ CM ಮತ್ತು DCM ಇಬ್ಬರು ಕೂಡ ಹೈಕಮಾಂಡ್ ಕರೆದ್ರೆ ನಾವು ಹೋಗ್ತೇವೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ. ಹಾಗಾಗಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ ಮೇಲೆ ನಡೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ. ಆದರೆ ಇಂಟರ್ನಲ್ ಆಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಾವು ಬಿಟ್ಕೊಡಬಾರ್ದು ಅಂತ ಒಂದು ಬಣದ ವಾದ, ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರಬಾರ್ದು, ನಾವು ಪಡಿಲೇಬೇಕು ಅಂತ ಇನ್ನೊಂದು ಬಣದ ವಾದ. ದೊಡ್ಡ ಮಟ್ಟದಲ್ಲಿ ಸ್ಟ್ರಾಟಜಿಗಳ ಮೇಲೆ ಸ್ಟ್ರಾಟಜಿಗಳು ನಡೀತಾ ಇದೆ ನಿರಂತರವಾಗಿ. ಆ ಕಾರಣಗಳಿಗೋಸ್ಕರವಾಗಿ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಧರ್ಮ ಸಂಕಟ ಇರತಕ್ಕಂಥದ್ದು. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಯಾರ ಪರ ನಿಲ್ತಾರೆ ಅವರೇ ಒಂದು ರೀತಿಯಲ್ಲಿ ಕಿಂಗ್ ಆಗ್ತಾರೆ. ಹಾಗಾಗಿ ಆ ಕಿಂಗ್ ಯಾರು ಅನ್ನೋದಕ್ಕೆ ಇನ್ನು 2-3 ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಮುಖ್ಯಮಂತ್ರಿಗಳ ಹೇಳಿಕೆ, ಉಪಮುಖ್ಯಮಂತ್ರಿಗಳ ಹೇಳಿಕೆ, ಇನ್ನೊಂದು ಕಡೆಗೆ ಮಂತ್ರಿಗಳು ಕೊಡ್ತಾ ಇರುವಂಥ ಹೇಳಿಕೆಗಳು, ಮಂತ್ರಿಗಳು ಅವರು ಸ್ವಾಮಿ ಕಾರ್ಯ ಸ್ವಕಾರ್ಯನೂ ಆಗಬೇಕಾಗತ್ತೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಮುಂದುವರೆದ್ರೆ ಅವರ ಕುರ್ಚಿ ಮುಂದುವರಿಯುತ್ತೆ, ಸಿದ್ದರಾಮಯ್ಯನವರು ಮುಂದುವರಿದಿದ್ರೆ ಅವ್ರ ಕುರ್ಚಿ ಅಲುಗಾಡುತ್ತೆ, ಅವ್ರನ್ನ ಬದಲಾವಣೆ ಮಾಡ್ತಾರೆ. ಕಾರಣ ಎಲ್ಲರಿಗೂ ಕೂಡ ಕೋಟಾ ಕೊಡಬೇಕು, ಎಲ್ಲರಿಗೂ ಕೂಡ ಬದಲಾವಣೆಯನ್ನು ಮಾಡಬೇಕು. 2.5 ವರ್ಷ ಅವ್ರದ್ದು ಆಗಿದೆ, 2.5 ವರ್ಷ ಇನ್ನುಳಿದಂಥವ್ರಿಗೂ ಅವಕಾಶವನ್ನು ಮಾಡಿಕೊಡಬೇಕು. ಹಾಗಾಗಿ ನೀವಿರಿ ಸರ್, ನೀವು ಮುಂದುವರಿರಿ ಸರ್, ನಾವು ನೀವು ಹಿಂದೆ ಇರ್ತೀವಿ ಸರ್ ಅನ್ನೋ ರೀತಿಯಲ್ಲಿ ಇದ್ದಂಗಿದೆ